ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸಲು ಪ್ರಾರ್ಥಿಸಲು ನಮಗೆ ಸಿಕ್ಕಿರುವ ಈ ಅಮೂಲ್ಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವಾಕ್ಯ ಆಲಿಸುವ ಎಲ್ಲರನ್ನು ನೆನೆಸುತ್ತೇನೆ. ಈಗ ಒಂದು ನಿಮಿಷ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ವಾಕ್ಯ ಸ್ವೀಕರಿಸಲಿರುವ ಒಂದು ಮನಸ್ಸು, ಹೃದಯ ನನಗೆ ನೀಡಿರಿ. ನನ್ನ ಭವನದಲ್ಲಿ ಇಂದು ಆಲಿಸುವ ವಾಕ್ಯದ ಅಭಿಷೇಕ ನಮಗೆ ನೀಡಿರಿ. ನಮ್ಮ ಕುಟುಂಬದಲ್ಲಿ ಧಾರಾಳ ದೇವರ ಅನುಗ್ರಹ ಉಂಟಾಗಲಿ. ಇಂದು ಆಲಿಸುವ ವಾಕ್ಯ ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ಆಲಿಸೋಣ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ಪ್ರಿಯರೇ, ಅಬ್ರಾಹಮನ ಹತ್ತಿರ ದೇವರು ಹೇಳಿದ್ದನ್ನು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಈ ವಾಕ್ಯ ಕೇಳುವ ಒಬ್ಬೊಬ್ಬರಿಗೂ ಈ ವಾಕ್ಯದಲ್ಲಿ ನಿಂತುಕೊಂಡು ಹೇಳಲೇ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಹಾಲೆಲೂಯಾ. ಹೀಗೆ ಅಬ್ರಾಹಮನ ಹತ್ತಿರ ದೇವರು ಹೇಳಿ ಅನುಗ್ರಹ ಲಭಿಸುತ್ತಾ ಇಲ್ಲವಾ ಎಂದು ಆದಿಕಾಂಡ 13ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಆ ವಾಕ್ಯವನ್ನು ಆಲಿಸೋಣ. ಈಗ ಅವನಿಗೆ ಪಶು ಪ್ರಾಣಿಗಳಿದ್ದವು, ಬೆಳ್ಳಿ ಬಂಗಾರವಿತ್ತು, ಅವನೀಗ ಧನವಂತನಾಗಿದ್ದನು. ಅಲ್ಲಿಂದ ಮುಂದೆ ಪ್ರಯಾಣ ಮಾಡುತ್ತಾ, ಪ್ರಿಯರೇ, ಇಷ್ಟು ಸಂಪತ್ತು ಪ್ರಶಸ್ತಿ ಎಲ್ಲ ಬಂದಾಗ ಅದರಲ್ಲಿ ಶ್ರೀಮಂತಿಕೆಯಲ್ಲಿ ತನ್ನನ್ನೇ ತಾನು ಕಳೆದುಕೊಂಡ ಅಬ್ರಾಹಮನಲ್ಲ ನಾವು ನೋಡಿದ್ದು. ಅನೇಕರು ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ದೇವರನ್ನು ಸಂಪತ್ತಿನ ಕಾಲದಲ್ಲಿ ಮರೆತು ಹೋಗುತ್ತಾರೆ. ಕಷ್ಟದ ಸಮಯದಲ್ಲಿ ದೇವರನ್ನು ವಿಶ್ವಾಸಿಸಿದ ಅಬ್ರಾಹಮ ಸಂಪತ್ತು ಬಂದಾಗ್ಲೂ ಪ್ರಶಸ್ತಿ ಬಂದಾಗ್ಲೂ ದೇವರನ್ನು ಮರೆತು ಹೋಗಿಲ್ಲ. ನಮಗೆ ಹೃದಯ ನೊಂದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ದೇವರನ್ನು ಆರಾಧಿಸಲು ಸಮಯವಿದೆ. ಆದರೆ ನಮಗೆ ಯಶಸ್ಸು, ಶ್ರೀಮಂತಿಕೆ ಸಿಕ್ಕಿದ ಮೇಲೆ ಪ್ರಾರ್ಥಿಸಲು, ಆರಾಧಿಸಲು ಸಮಯವಿರುವುದಿಲ್ಲ. ವಾಕ್ಯವನ್ನು ಧ್ಯಾನಿಸಲು ಸಮಯವಿರುವುದಿಲ್ಲ. ಪ್ರಿಯರೇ, ನಮಗೆ ಸಹಾಯ ಮಾಡಿದ ದೇವರು ನಮಗೆ ಎಷ್ಟು ಪ್ರಶಸ್ತಿ ಬಂದರೂ, ಹೆಸರು ಬಂದರೂ ಮರೆಯಬಾರದು. ಹೀಗೆ ಆಗಿದೆ, ಅನೇಕರಿಗೆ ದಾರಿ ತಪ್ಪಿ ಹೋಗಿದ್ದು. ಆದರೆ ಇಂದು ಆಲಿಸಿದ ವಾಕ್ಯ ದೊಡ್ಡ ಒಂದು ಪಾಠವಾಗಿದೆ, ಸತ್ಯವಾಗಿದೆ. ಪ್ರಿಯರೇ, ನಮಗೆ ಸಹಾಯ ಮಾಡಿದ್ದ ದೇವರನ್ನು ಮರೆಯಬಾರದು, ದೂರ ತಳ್ಳಬಾರದು. ಅದಾಗಿದೆ ಆದಿಕಾಂಡ 14ನೇ ಅಧ್ಯಾಯ 18ರಿಂದ 23ರವರೆಗೆ ವಾಕ್ಯಗಳು. ಆ ವಾಕ್ಯವನ್ನು ಆಲಿಸೋಣ. ಸೆಲೆಮಿನ ಅರಸನು ಪರಾತ್ಪರ ದೇವರ ಯಾಜಕನು ಆಗಿದ್ದ ಮೆಲ್ಕಿಸೆದೇಕನು ಸಹ ಅಲ್ಲಿಗೆ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅರ್ಪಿಸಿ ಅಬ್ರಾಹಮನಿಗೆ ಇಂತೆಂದು ಆಶೀರ್ವಾದ ಮಾಡಿದನು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಆಶೀರ್ವಾದ ಅಬ್ರಾಹಮನಿಗಿರಲಿ. ನಿನ್ನ ಶತ್ರುಗಳನ್ನು ನಿನ್ನ ಕೈವಶ ಮಾಡಿದ ಆ ಪರಾತ್ಪರ ದೇವರಿಗೆ ಸ್ತೋತ್ರವಾಗಲಿ. ಅಬ್ರಾಹಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೆಯ 1 ಭಾಗವನ್ನು ಮೆಲ್ಕಿಸೆದೇಕನಿಗೆ ಕೊಟ್ಟನು. ಸೊದೋಮಿನ ಅರಸನು ಅಬ್ರಾಹಮನಿಗೆ, ನೀನು ಬಿಡಿಸಿ ತಂದ ಜನರನ್ನು ನನಗೆ ಕೊಡು, ಆಸ್ತಿಯನ್ನು ನೀನೇ ಇಟ್ಟುಕೋ ಎಂದನು. ಅದಕ್ಕೆ ಅಬ್ರಾಹಮನು, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ, ನಿನಗೆ ಸೇರಿದವುಗಳಲ್ಲಿ ಯಾವುದನ್ನು ಒಂದು ದಾರವನ್ನಾಗಲಿ ಕೆರದ ಒಂದು ಬಾರನ್ನಾಗಲಿ ನಾನು ತೆಗೆದುಕೊಳ್ಳುವುದಿಲ್ಲ. ನನ್ನಿಂದ ಅಬ್ರಾಹಮನು ಐಶ್ವರ್ಯವಂತನಾದ ಎಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದ ಇರಬಾರದು. ಪ್ರಿಯರೇ, ಈ ವಾಕ್ಯದ ಅರ್ಥ ಮನುಷ್ಯರಲ್ಲ ಶ್ರೀಮಂತರಾಗಿ ಮಾಡುವುದು, ದೇವರಾಗಿದೆ ನನ್ನ ಶ್ರೀಮಂತ ಮಾಡಿದ್ದು ಎಂದು ಯೋಚಿಸುವ ಕಾಲವೆಲ್ಲ ನಿಮಗೆ ಇರುವ ಅನುಗ್ರಹ ನಿಮ್ಮಿಂದ ದೂರ ಹೋಗುವುದಿಲ್ಲ. ಪ್ರಾರ್ಥಿಸುವವರನ್ನು, ದೇವರನ್ನು ಆಶ್ರಯಿಸುವವರನ್ನು ದೇವರು ಸಂರಕ್ಷಿಸುತ್ತಾರೆ. ಹಾಲೆಲೂಯಾ. ಅವನ ಪಾದದ ಕೆಳಗಿನಿಂದ ಒಂದು ಇಡೀ ಮಣ್ಣು ಸಹ ನಷ್ಟವಾಗುವುದಿಲ್ಲ. ಪ್ರಿಯರೇ, ಇಂದು ನಮಗೆ ಈ ವಾಕ್ಯದೊಂದಿಗೆ ಅಬ್ರಾಹಮನ ತರ ದೇವರನ್ನು ಮರೆಯದೆ ದೇವರನ್ನೇ ಆಶ್ರಯಿಸೋಣ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.